ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಐಸಿಸಿ ಟಿ20 ವರ್ಲ್ಡ್ ಕಪ್ 2026ರ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯುತ್ತೆ ಎಂದು ಐಸಿಸಿ ಕೂಡ ಕನ್ಫರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಇದರ ಬಗ್ಗೆ ಮಾತನಾಡಿದಂತ ಪಾಕಿಸ್ತಾನದ ದಿಗ್ಗಜ ಆಟಗಾರರು, ಮಾಜಿ ಆಟಗಾರರು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಮತ್ತು ಐಸಿಸಿ ಮೋಸ ಮಾಡ್ತಾ ಇದೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ ಅಂತಂದು ಮನವಿ ಆದರೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಮತ್ತು ಪಾಕಿಸ್ತಾನದ ದಿಗ್ಗಜರು ನಮ್ಮ ಭಾರತದ ಬಗ್ಗೆ ಮತ್ತು ಐಸಿಸಿ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ಫೆಬ್ರವರಿ 15ನೇ ತಾರೀಕು ಪಾಕಿಸ್ತಾನದ ವಿರುದ್ಧ ಆದ್ರೆ ವಿಶ್ವಕಪ್ ನ 3ನೇ ಪಂದ್ಯ ಆದ್ರೆ ಆಡಲಿದೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆನೆ ನಾವು ಭಾರತದ ಜೊತೆ ಆಡೋದಿಲ್ಲ ಅಂತಂದು ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಮತ್ತು ಪಾಕಿಸ್ತಾನದ ಗವರ್ಮೆಂಟ್ ನಾವು ಭಾರತದ ಜೊತೆಗೆ ಬೈಕಾಟ್ ಮಾಡ್ತೀವಿ ಆ ಪಂದ್ಯವನ್ನು ಅಂತ ಒಂದು ರಾಗ ಆದ್ರೆ ತೆಗೆದಿತ್ತು ಮತ್ತು ಡ್ರಾಮಾ ಕೂಡ ಕ್ರಿಯೇಟ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಐಸಿಸಿ ಕೂಡ ಕರೆದು ಮಾತನಾಡಿದಾಗ ಐಸಿಸಿಗೆ ಒಂದು ಮನವಿ ಕೂಡ ಮಾಡಿತ್ತಂತಾನೆ ಹೇಳ್ಬೋದು. ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ನಮಗೆ ಹೆಚ್ಚಿನ ರೆವಿನ್ಯೂ ಬೇಕು, ಭಾರತದ ಜೊತೆಗೆ ಬಯಲಾಟರಿ ಸೀರೀಸ್ ಬೇಕು ಮತ್ತು ಬಾಂಗ್ಲಾದೇಶ ಮತ್ತು ನಮ್ಮ ಭಾರತ ಮತ್ತು ಈ ಪಾಕಿಸ್ತಾನ ಮೂರರ ನಡುವೆ ಟ್ರೀ ಸೀರೀಸ್ ಬೇಕು. ಇನ್ನೊಂದೇನಂತಂದ್ರೆ ನಮ್ಮ ಪಾಕಿಸ್ತಾನದ ಪ್ಲೇಯರ್ ಜೊತೆ ಭಾರತದ ಆಟಗಾರರು ಶೇಕ್ ಹ್ಯಾಂಡ್ ಕೊಡಬೇಕು ಅಂತಂದು ಐಸಿಸಿಗೆ ಮನವಿ ಇಟ್ಟಿತ್ತ ಅಂತಾನೆ ಹೇಳ್ಬೋದು. ಇದೆಲ್ಲದರ ಬಗ್ಗೆ ಮಾತನಾಡಿದಂತ ಐಸಿಸಿ ಬಂದ್ಬಿಟ್ಟು ಐಸಿಸಿ ಪಿಸಿಬಿಗೆ ಮತ್ತು ಬಿಸಿಬಿಗೆ ತಕ್ಕ ಉತ್ತರ ಕೂಡ ನೀಡಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಐಸಿಸಿ ಬಂದ್ಬಿಟ್ಟು ಪಿಸಿಬಿ ಬೋರ್ಡ್ಗೆ ಮತ್ತು ಬಿಸಿಬಿ ಬೋರ್ಡ್ಗೆ ಈ ತರ ಆದ್ರೆ ಹೇಳುತ್ತೆ, ನಿಮಗೆ ಯಾವುದೇ ಹೆಚ್ಚಿನ ರೆವಿನ್ಯೂ ಕೂಡ ಸಿಗೋದಿಲ್ಲ ಮತ್ತು ಪ್ಲೇಯರ್ ಕೂಡ ಶೇಕ್ ಹ್ಯಾಂಡ್ ನೀಡುವುದಿಲ್ಲ. ಏಕೆಂದರೆ ಪ್ಲೇಯರ್ ಅವರವರ ಇಷ್ಟದಂತೆ ಇರುತ್ತೆ. ಅವರಿಗೆ ಇಷ್ಟವಾದರೆ ಕೈ ಕೊಡ್ತಾರೆ ಮತ್ತು ಇಷ್ಟವಿಲ್ಲದಿದ್ದರೆ ನಿಮಗೆ ಶೇಕ್ ಹ್ಯಾಂಡ್ ಕೂಡ ಕೊಡುವುದಿಲ್ಲ. ಇನ್ನೊಂದೇನಂತಂದ್ರೆ ಭಾರತದ ಜೊತೆಗೆ ಯಾವುದೇ ಟ್ರೀ ಸೀರೀಸ್ ಇರೋದಿಲ್ಲ ಮತ್ತು ಭಾರತದ ಜೊತೆಗೆ ನಿಮಗೆ ಯಾವುದೇ ಬಯಲಾಟರಲ್ ಸೀರೀಸ್ ಕೂಡ ಇರೋದಿಲ್ಲ ಮತ್ತು ಬಿಸಿಸಿಐ ಕೂಡ ಅದನ್ನು ಒಪ್ಪುವುದಿಲ್ಲ ಅಂತಂದು ಐಸಿಸಿ ಆದ್ರೆ ಹೇಳಿದ್ದಂತಾನೆ ಹೇಳ್ಬೋದು. ಇದರ ಬಗ್ಗೆ ಮಾತನಾಡಿದಂತ ವಾಸಿಂ ಅಕ್ರಮ್ ಮತ್ತು ಯೂಸಫ್, ಪಾಕಿಸ್ತಾನದ ಮಾಜಿ ಆಟಗಾರರಾಗಿದ್ದ ಯೂಸಫ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಐಸಿಸಿ ಬಂದ್ಬಿಟ್ಟು ಭಾರತಕ್ಕೆ ಆದ್ರೆ ಸಪೋರ್ಟ್ ಮಾಡ್ತಾ ಇದೆ, ನಮಗೆ ಪಾಕಿಸ್ತಾನಕ್ಕೆ ಆಗ್ಲಿ ಬಾಂಗ್ಲಾದೇಶಕ್ಕಾಗ್ಲಿ ನಾವು ಹೇಳಿದಂತೆ ಮಾಡುವುದೇ ಇಲ್ಲ. ಭಾರತ ಏನು ಹೇಳುತ್ತೆ ಅದನ್ನೇ ಕೇಳುತ್ತಾ ಇದೆ ಐಸಿಸಿ ಅಂತಂದು ಪಾಕಿಸ್ತಾನದ ಈ ಆಟಗಾರರಾದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಆ ನಂತರ ಹೆಚ್ಚಿನ ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಬ್ಬರು ಮಾಜಿ ಆಟಗಾರರು. ಹೌದು ಸ್ನೇಹಿತರೆ, ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ, ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ಗೆ ದೊಡ್ಡ ಮೋಸ ಮಾಡ್ತಾ ಇದೆ ಐಸಿಸಿ ನಮ್ಮ ಪರವಾಗಿ ಒಂದು ಬಾರಿಯೂ ನಿಂತುಕೊಂಡಿಲ್ಲ ಮತ್ತು ಬಿಸಿಸಿಐ ಯಾವ ರೀತಿ ಹೇಳುತ್ತೆ ಅದೇ ರೀತಿ ಆದ್ರೆ ಕೇಳ್ತಾ ಇದೆ. ಭಾರತ ಯಾವ ರೀತಿ ಹೇಳುತ್ತೆ ಅದೇ ರೀತಿ ಆದ್ರೆ ನಡೀತಾ ಇದೆ. ಕ್ರಿಕೆಟ್ ನಲ್ಲಿ ಈ ಪಾಕಿಸ್ತಾನಕ್ಕೆ ಮಾತ್ರ ದೊಡ್ಡ ಮೋಸ ಆಗ್ತಾ ಇದೆ, ನಮ್ಮ ಪಾಕಿಸ್ತಾನಕ್ಕೆ ಅಂತಂದು ಈ ಪಾಕಿಸ್ತಾನದ ಮಾಜಿ ಆಟಗಾರರಾದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಾಕಿಸ್ತಾನದವರು ತಾವು ಹೇಳಿದಂತೆ ಕೇಳ್ಬೇಕಂತ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಾಕಿಸ್ತಾನಿಗಳ ಬಗ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ. ಇನ್ನು ಭಾರತದ ಮತ್ತು ಪಾಕಿಸ್ತಾನ ನಡುವಿನ ನಮ್ಮ ಭಾರತ ತಂಡ ಆಡುತ್ತಿರುವ 3ನೇ ವಿಶ್ವಕಪ್ ನ 3ನೇ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಯಾಕಂದ್ರೆ ಟಿ20 ವಿಶ್ವಕಪ್ ನ ಅಪ್ಡೇಟ್ಸ್ ಮತ್ತು ಯಾವೆಲ್ಲ ಅಪ್ಡೇಟ್ಸ್ ಬರ್ತಾ ಇವೆ ಅವನ್ನೆಲ್ಲ ಬೇಗ ಕೊಡ್ತಾ ಇರ್ತೀನಿ. ಆ ಕಾರಣದಿಂದಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.